ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪೆನ್ಷನ್ ಪಯಣ ರಾಧಮ್ಮ. ನಾನು ನನ್ನ ಮಗ ಮತ್ತು ಸೊಸೆ ಮನೆ ಕೇಂಬ್ರಿಡ್ಜಲ್ಲಿದೆ, UK-ನಲ್ಲಿ. ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲೊಂದು 6 ತಿಂಗಳು ಇರ್ತೀನಿ. ನನಗೆ ತುಂಬ ಇಷ್ಟವಾಗಿದ್ದು ಜಾಗ ಅದೂ. ಇಲ್ಲಿ ವಾಕ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ರಸ್ತೆನಲ್ಲಿ ಓಡಾಡುವಾಗ ವೆಹಿಕಲ್ಗಳಿಗೆ ಸಪ್ರೇಟ್ ಜಾಗ ಇದೆ, ಮತ್ತು ಸೈಕಲ್ ಅವ್ರಿಗೆ, ನಡೆಯೋವ್ರಿಗೆ ಜಾಗ ಬೇರೆ ಮಾಡಿದ್ದಾರೆ. ಮತ್ತೆ ಟ್ರಾಫಿಕ್ ಅವರು ಅಷ್ಟೊಂದು ಇರೋದೇ ಇಲ್ಲ. ಕೇಂಬ್ರಿಡ್ಜ್ ಅಲ್ಲಿ ಮೊದಲೇ ಜನಸಂಖ್ಯೆ ಕಡಿಮೆ ಇರೋದ್ರಿಂದ, ಮತ್ತೆ ಇಲ್ಲಿನ ಧೂಳುನೂ ಇರಲ್ಲ. ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ ವೆಹಿಕಲ್ಸು ಅಷ್ಟೇ. ಅಂದ್ರೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಅಂದ್ರೆ ನಮ್ಮ ಇಂಡಿಯಾ ತರ ಹತ್ರನೇ ವೆಹಿಕಲ್ಸ್ಗಳು ಹೋಗೋದಿಲ್ಲ. ಎಷ್ಟೊಂದು ಗ್ಯಾಪ್ ಇರ್ತಾವ ನೋಡಿ, ಒಂದು ವೆಹಿಕಲ್ಗೆ ಮತ್ತೊಂದು ವೆಹಿಕಲ್ಗೆ ತುಂಬಾ ಅಂತರ ಇರುತ್ತೆ. ರಸ್ತೆಗಳು ಅಷ್ಟೇ. ಈಗ ರಸ್ತೆಗಳಲ್ಲೂ ಅಷ್ಟೇ ನೋಡಿ, ಎಲ್ಲ ಕಡೆ ಹುಲ್ ಬೆಳೆಸಿದ್ದಾರೆ. ಮರ ಗಿಡಗಳು ಈಗ ಆಟಮ್ ಇರೋದ್ರಿಂದ ಎಲ್ಲ ಉದುರೋಗಿದೆ. ರಸ್ತೆನಲ್ಲೆಲ್ಲಾನು ಉದುರಿದೆ. ಫುಟ್ಪಾತಲ್ಲೆಲ್ಲ ಎಲೆಗಳು ಉದುರಿರೋದೇ ಕಾಣಿಸ್ತಿರೋದು. ಇದು ರಸ್ತೆ ನಡಿಲಿಕ್ಕೆ ಅಂತ ಇದೆ. ಡಬಲ್ ಡೆಕ್ಕರ್ ಬಸ್ ಬರ್ತಾ ಇದೆ ನೋಡಿ. ಬಸ್ಸಲ್ಲಿ ಒಂದು 8-10 ಜನ ಇರೋದೇ ಹೆಚ್ಚು. ಎಲ್ಲಾ ಬಸ್ಗಳು ಅಷ್ಟೇ. ಜಾಸ್ತಿ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅವ್ರವ್ರ ಸ್ವಂತ ಗಾಡಿ ಉಪಯೋಗಿಸ್ಕೋತಾರೆ. ಕೆಲವರೆಲ್ಲಾನು ಬಸ್ಗಳಲ್ಲಿ ಓಡಾಡ್ತಾರೆ. ಅದರಲ್ಲಿ ಡಬಲ್ ಡೆಕ್ಕರ್ ಇದೆ, ಸಿಂಗಲ್ ಬಸ್ ಇದೆ. ತುಂಬಾನೇ ಅನುಕೂಲ ಇದೆ. ಬಸ್ಸುಗಳು ತುಂಬಾ ಕಡಿಮೆ ಇದೆ. ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಜಾಸ್ತಿ ಬಸ್ಸುಗಳೇನಿಲ್ಲ. ಹಾಗಾಗ್ಬಿಟ್ಟು ಇಲ್ಲಿ ಧೂಳೇ ಇಲ್ಲ ಅಂತ ಹೇಳ್ಬೋದು.